ಹಲೋ ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಬಹುದು ಅಮೆರಿಕಾದಲ್ಲಿ ಹಿಂದೆ ಗುಲಾಮಗಿರಿ ಅಂತಕ್ಕಂತಹ ಒಂದು ಪದ್ಧತಿ ಜಾರಿಯಲ್ಲಿತ್ತು. ಏನು ಆ ಒಂದು ಅಮೆರಿಕಾದಲ್ಲಿ ಆಫ್ರಿಕಾದಿಂದ ವಲಸೆ ಬಂದಂತಹ ಕಪ್ಪು ಜನಗಳು ತಮ್ಮ ಎಲ್ಲ ಹಕ್ಕುಗಳನ್ನ ಕಳ್ಕೊಂಡಿರ್ತಾರೆ ಮತ್ತು ಆ ಒಂದು ವೈಟ್ ಪೀಪಲ್ ಏನಿದ್ರಲ್ವಾ ಅವರು ಮಾಸ್ಟರ್ಸ್ ಆಗಿರ್ತಾರೆ ಮತ್ತು ಈ ಬ್ಲಾಕ್ ಪೀಪಲ್ಸ್ ಗಳನ್ನ ತಮ್ಮ ಸ್ಲೇವ್ಸ್ ಗಳಾಗಿ ಅಲ್ಲಿ ಇಟ್ಕೊಂಡಿರ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ಹಕ್ಕುಗಳು ಈ ಒಂದು ಕಪ್ಪು ಜನರಿಗೆ ಇರುವುದಿಲ್ಲ. ಸಂಪೂರ್ಣವಾಗಿ ಅವರು ಬಿಳಿಯರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಇರಬೇಕಾಗಿತ್ತು. ತಮ್ಮ ಒಂದು ಸ್ವಂತ ಜೀವನವನ್ನು ಮಾಡ್ಲಿಕ್ಕೂ ಕೂಡ ಅವ್ರಿಗೆ ತುಂಬಾ ಕಷ್ಟ ಆಗಿತ್ತು. ತಮ್ಗೇನಾದ್ರೂ ಬೇಕಪ್ಪ ಅಂದ್ರೆ ಅದನ್ನ ಕೊಂಡುಕೊಳ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಆಗ್ಲಿ ಮತ್ತು ತಮ್ಮ ಒಂದು ಕುಟುಂಬಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಎಜುಕೇಶನ್ ಅನ್ನ ಪಡ್ಕೊಳ್ತಕ್ಕಂಥದ್ದಾಗ್ಲಿ ಯಾವುದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಯಾವ ರೀತಿ ನಾವು ಸಾಕು ಪ್ರಾಣಿಗಳನ್ನ ನಮ್ಮ ಲಾಭಕ್ಕೆ ಬಳಸ್ಕೊಳ್ತೇವಲ್ವಾ, ಅದೇ ರೀತಿನೇ ಈ ಒಂದು ವೈಟ್ ಪೀಪಲ್ ಏನ್ ಮಾಡಿದ್ರು ಅಂದ್ರೆ ಈ ಬ್ಲಾಕ್ ಪೀಪಲ್ ಅನ್ನ ತಮ್ಮ ಲಾಭಕ್ಕಾಗಿ ಬಳಸ್ಕೊಂಡ್ರು. ಗುಲಾಮರಾಗಿ ಈ ಒಂದು ಬ್ಲಾಕ್ ಪೀಪಲ್ ತಮ್ಮ ಎಲ್ಲ ಸ್ವಾತಂತ್ರ್ಯವನ್ನ ಕಳ್ಕೊಂಡಿದ್ರು. ಸೊ ಹೀಗೆ ತಮ್ಮ ಒಂದು ಫ್ರೀಡಮ್ ಅನ್ನ ಕಳೆದುಕೊಂಡಂತಹ ಆ ಒಂದು ಬ್ಲಾಕ್ ಪೀಪಲ್ಗಳು ಮನಸ್ಸಲ್ಲಿ ಯಾವ ರೀತಿ ನೋವನ್ನ ಅನುಭವಿಸ್ತಾ ಇದ್ರು ಅಂತಕ್ಕಂಥದ್ದನ್ನ ಒಂದು ಥೀಮ್ ಆಗಿ ಇಟ್ಕೊಂಡು ಮಾಯಾ ಏಂಜೆಲೋ ಅಂತಕ್ಕಂತಹ ಒಬ್ಬ ಪೋಯೆಟ್ ಈ ಒಂದು ಕೇಜ್ಡ್ ಬರ್ಡ್ ಅಂತಕ್ಕಂಥ ಒಂದು ಪೋಯಮ್ ಅನ್ನ ಬರೆದಿದ್ದಾರೆ. ಬನ್ನಿ ಈ ಒಂದು ಪೋಯಮ್ ಅನ್ನ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ನೊಂದು ಅಂಶ ನೀವು ನೆನ್ಪಿಟ್ಕೋಬೇಕು, ಇಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂತಹ ಬರ್ಡ್ಸ್ ಗಳನ್ನ ಕಂಪೇರ್ ಮಾಡ್ತಾ ಇದ್ದೇವೆ. ಒಂದು ಬರ್ಡ್ ಏನಪ್ಪಾ ಅಂದ್ರೆ ಕೇಜ್ ಒಳಗಡೆ ಇರುತ್ತೆ, ಅಂದ್ರೆ ಒಂದು ಪಂಜರದ ಒಳಗಡೆ ಇಟ್ಟಿರ್ತಕ್ಕಂತಹ ಒಂದು ಪಕ್ಷಿಯ ಭಾವನೆಗಳು, ಅಂದ್ರೆ ಅದು ಸಂಪೂರ್ಣವಾಗಿ ತನ್ನ ಸ್ವಾತಂತ್ರ್ಯವನ್ನ ಕಳೆದುಕೊಂಡಿರುತ್ತೆ. ಹಾಗಾಗಿ ಅದರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡ್ತೇವೆ. ಇನ್ನೊಂದು ಪಕ್ಷಿ ಅದು ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನ ಹೊಂದಿರುತ್ತೆ. ಅದಕ್ಕೆ ತನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಹಾರಾಟವನ್ನ ಮಾಡ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಆ ಬರ್ಡ್ಗೆ ಇರುತ್ತೆ. ಸೊ ಈ ಎರಡು ಬರ್ಡ್ಸ್ ಗಳ ಒಂದು ಮನಸ್ಥಿತಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ನೋಡಿ, ಈ ಒಂದು ಪಂಜರದೊಳಗೆ ಇರತಕ್ಕಂತಹ ಒಂದು ಪಕ್ಷಿ ಏನಿದೆನೋ ಅದು ಬ್ಲಾಕ್ ಪೀಪಲ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅದ್ರ ಜೊತೆಗೆ ಒಂದು ಫ್ರೀ ಆಗಿರ್ತಕ್ಕಂತಹ ಹಾರಾಟವನ್ನ ಮಾಡ್ತಕ್ಕಂಥ ಒಂದು ಬರ್ಡ್ ಏನಿದೆ ಅದು ವೈಟ್ ಪೀಪಲ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಬನ್ನಿ ಈಗ ಈ ಒಂದು ಪೋಯಮ್ ಅನ್ನ ಲೈನ್ ಬೈ ಲೈನ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಸ್ಟಾಂಜವನ್ನ ನೋಡಿ. ಎ ಫ್ರೀ ಬರ್ಡ್ ಲೀಪ್ಸ್ ಆನ್ ದ ಬ್ಯಾಕ್ ಆಫ್ ದ ವಿಂಡ್ and floats downstream till the current ends, and dips his wing in the orange sun rays and dares to claim the sky. Yes, ಈ ಒಂದು ಫಸ್ಟ್ ಸ್ಟಾಂಜದಲ್ಲಿ ನಾವು ಫ್ರೀ ಬರ್ಡ್ ಏನಿರುತ್ತೋ ಅದರ ಒಂದು ಕಂಡೀಷನ್ ಅನ್ನ ನೋಡ್ತಾ ಇದ್ದೇವೆ. ಎ ಫ್ರೀ ಬರ್ಡ್ ಲೀಪ್ಸ್ ಅಂದ್ರೆ ಹಾರೋದು ಅಂತೇಳಿ. ಸೊ ಫ್ರೀ ಆಗಿರ್ತಕ್ಕಂಥ ಒಂದು ಬರ್ಡ್ ಏನಿದೆ ಅದು ಎಲ್ಲಿಗೆ ಬೇಕೋ ಅಲ್ಲಿಗೆ ತಾನು ಹಾರಾಟ ಮಾಡಿ ಹೋಗ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನ ಹೊಂದಿದೆ. ಆನ್ ದ ಬ್ಯಾಕ್ ಆಫ್ ದ ವಿಂಡ್ ಅಂದ್ರೆ ಗಾಳಿ ಬೀಸ್ತಾ ಇರುತ್ತಲ್ವಾ, ಆ ಗಾಳಿಲಿ ತನ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾರಾಟ ಮಾಡ್ತಕ್ಕಂತಹ ಒಂದು ಅವಕಾಶ ಅದಕ್ಕಿದೆ. ಅಂಡ್ ಫ್ಲೋಟ್ಸ್ ಡೌನ್ ಸ್ಟ್ರೀಮ್ ಅಂದ್ರೆ ಅಲ್ಲಿ ನೀರಿನ ತೊರೆ ಏನಾದ್ರೂ ಹರಿತಾ ಇದ್ರೆ ಆ ತೊರೆಯ ಮೇಲೂ ಕೂಡ ಹೋಗಿ ಹಾರಾಡ್ತಕ್ಕಂಥ ಒಂದು ಅವಕಾಶ ಈ ಒಂದು ಬರ್ಡ್ ಇರುತ್ತೆ. ಟಿಲ್ ದ ಕರೆಂಟ್ ಎಂಡ್ಸ್ ಅಂದ್ರೆ ಆ ಒಂದು ತೊರೆ ಎಲ್ಲಿವರೆಗೂ ಹರ್ಕೊಂಡು ಹೋಗಿ ಹೋಗುತ್ತಲ್ವಾ ಅಲ್ಲಿವರೆಗೂ ಕೂಡ ಇದಕ್ಕೂ ಕೂಡ ಹಾರಾಟ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಫ್ರೀಡಮ್ ಇದೆ ಅಂತ ಹೇಳ್ಬೋದು. ಅಂಡ್ ಡಿಪ್ಸ್ ಹಿಸ್ ವಿಂಗ್ ಇನ್ ದ ಆರೆಂಜ್ ಸನ್ ರೇಸ್. ಎಸ್, ಆ ಒಂದು ತೊರೆ ಹೋಗಿ ಎಲ್ಲಿ ನೀರು ಸೇರ್ಕೊಳ್ಳುತ್ತಲ್ವಾ ಆ ನೀರಿನ ಒಳಗಡೆನೂ ಕೂಡ ಒಂದು ಡಿಪ್ ಅಂದ್ರೆ ನೀರಿನ ಒಳಗಡೆ ಮುಳುಗಿ ಮೇಲೆ ಹೇಳ್ತಕ್ಕಂತಹ ಒಂದು ಸ್ವಾತಂತ್ರ್ಯನೂ ಕೂಡ ಇದಕ್ಕಿದೆ. ಅದ್ರ ಜೊತೆಗೆ ಆರೆಂಜ್ ಸನ್ ರೇಸ್ ಅಂದ್ರೆ ಆ ಒಂದು ಹಿತಕರವಾಗಿರ್ತಕ್ಕಂಥ ಒಂದು ಸನ್ ರೇಸ್ ಏನಿರ್ತವೋ ಅವುಗಳನ್ನು ಕೂಡ ಎಂಜಾಯ್ ಮಾಡ್ತಕ್ಕಂಥ ಒಂದು ಅವಕಾಶ ಈ ಒಂದು ಫ್ರೀ ಬರ್ಡ್ಗೆ ಇದೆ. ಅಂಡ್ ಡೇಸ್ ಟು ಕ್ಲೇಮ್ ದ ಸ್ಕೈ. ಎಸ್, ಅಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಒಂದು ಸ್ಕೈ ಏನಿದೆ ಇದು ಸಂಪೂರ್ಣವಾಗಿ ನನಗೆ ಸಂಬಂಧಪಟ್ಟಿದ್ದು, ಇದಕ್ಕೆ ಒಡೆಯ ನಾನೇನೆ, ಇದು ಸಂಪೂರ್ಣವಾಗಿ ನನಗೆ ಸೇರಿದ್ದು ಅಂತಕ್ಕಂತಹ ಒಂದು ಅದರ ಒಂದು ಮನಸ್ಥಿತಿಯನ್ನು ನಾವು ಇಲ್ಲಿ ಕಾಣ್ಬೋದು. ನೋಡಿ, ಡೇರ್ಸ್ ಅಂದ್ರೆ ಒಂದು ಧೈರ್ಯ ಅಂತ ಹೇಳ್ಬೋದು. ಅಂದ್ರೆ ಈ ಇಡೀ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಆಕಾಶ ನಂದೇನೆ, ನಾನೇ ಇದಕ್ಕೆ ಅಧಿಪತಿ ಅಂತಕ್ಕಂಥ ಒಂದು ಮನೋಭಾವ ಆ ಒಂದು ಫ್ರೀ ಬರ್ಡ್ಗೆ ಇರುತ್ತೆ. ಎಸ್ ನೋಡಿ, ಈ ಒಂದು ಫ್ರೀ ಬರ್ಡ್ ಏನಿದೆನೋ ಅದು ವೈಟ್ ಪೀಪಲ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಮೊದಲಿಗೆ ನಾವು ಹೇಳಿದ್ದೇವೆ. ಆ ವೈಟ್ ಪೀಪಲ್ ಸಹ ತಮಗೆ ಇಷ್ಟ ಬಂದಂತಹ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು. ಅದ್ರ ಜೊತೆಗೆ ಅವ್ರು ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗ್ತಕ್ಕಂತಹ ಮತ್ತು ಯಾವ ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಳ್ತಾರೋ ಆ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಅವ್ರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಸ್ವಾತಂತ್ರ್ಯ ಇತ್ತು. ಈ ಒಂದು ಫ್ರೀ ಬರ್ಡ್ ಏನಿತ್ತೋ ಅದು ಸಂಪೂರ್ಣವಾಗಿ ಯಾವ ರೀತಿ ಸುತ್ತಮುತ್ತ ಇರತಕ್ಕಂಥ ಒಂದು ನ್ಯಾಚುರಲ್ ಬ್ಯೂಟಿಯನ್ನ ಎಂಜಾಯ್ ಮಾಡ್ತಾ ಇತ್ತು ಅಂದ್ರೆ ಅದೇನ್ ಮಾಡ್ತಾ ಇತ್ತು, ವಿಂಡ್ ಗಾಳಿಯಲ್ಲಿ ಹಾರಾಡ್ತಾ ಇತ್ತು. ಅದ್ರ ಜೊತೆಗೆ ತೊರೆ ಹರಿತಾ ಇದ್ರೆ ಆ ತೊರೆ ಜೊತೆ ಅದು ಕೂಡ ಹಾರಾಟ ಮಾಡ್ತಾ ಇತ್ತು. ಅದ್ರ ಜೊತೆಗೆ ಆ ಒಂದು ತೊರೆಯಲ್ಲಿ ನೀರಲ್ಲಿ ಮುಳುಗಿ ಮೇಲೆ ಏಳ್ತಾ ಇತ್ತು ಮತ್ತು ಸುಂದರವಾಗಿರ್ತಕ್ಕಂತಹ ಆ ಒಂದು ಸನ್ ರೇಸ್ ಏನಿದ್ವು ಅದರಲ್ಲಿ ತನ್ನ ಒಂದು ತಾನು ಮೈ ಒಡ್ಡಿ ತುಂಬಾ ಖುಷಿ ಪಡ್ತಾ ಇತ್ತು. ಬಟ್ ಈ ರೀತಿಯಾಗಿರ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಕೇಜ್ ಒಳಗಡೆ ಇರ್ತಕ್ಕಂತಹ ಬರ್ಡ್ಸ್ಗೆ ಇರೋದಿಲ್ಲ. ಇದನ್ನ ನಾವು ನೆಕ್ಸ್ಟ್ ಸ್ಟಾಂಜದೊಳಗಡೆ ಆ ಒಂದು ಕೇಜ್ಡ್ ಬರ್ಡ್ ಯಾವ ರೀತಿ ಮನಸ್ಥಿತಿ ಇತ್ತು, ಅದಕ್ಕೆ ಅದು ಎಷ್ಟು ನೋವನ್ನು ಅನುಭವಿಸ್ತಾ ಇತ್ತು ಅನ್ನೋದನ್ನ ಸೆಕೆಂಡ್ ಸ್ಟಾಂಜದಲ್ಲಿ ನೋಡ್ತೇವೆ. ಬಟ್ ಎ ಬರ್ಡ್ ದಟ್ ಸ್ಟಾಕ್ಸ್ ಡೌನ್ ಹಿಸ್ ನ್ಯಾರೋ ಕೇಜ್ can seldom see through his bars of rage. His wings are clipped and his feet are tied.
ಸೊ ಹಿ ಓಪನ್ಸ್ ಹಿಸ್ ಥ್ರೋಟ್ ಟು ಸಿಂಗ್. ಎಸ್, ಈ ಒಂದು ಸೆಕೆಂಡ್ ಸ್ಟಾಂಜದಲ್ಲಿ ನಾವು ಈ ಕೇಜ್ಡ್ ಬರ್ಡ್ನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬಹುದಾಗಿದೆ. ನೋಡಿ ಫಸ್ಟ್ ಲೈನನ್ನು, ಬಟ್ ಎ ಬರ್ಡ್ ದಟ್ ಸ್ಟಾಕ್ಸ್ ಡೌನ್ ಹಿಸ್ ನ್ಯಾರೋ ಕೇಜ್, ಅಂದರೆ ಈ ಒಂದು ಸಣ್ಣ ಪಂಜರದ ಒಳಗಡೆ ಏನು ಬಂದಿಯಾಗಿರುತ್ತೋ ಆ ಒಂದು ಪಂಜರದೊಳಗಡೆ ಅದಕ್ಕೆ ಜಾಸ್ತಿ ಸ್ಪೇಸ್ ಏನು ಇರೋದಿಲ್ಲ. ಅಂದರೆ ಹಾರಾಟ ಮಾಡಲಿಕ್ಕಾಗಲಿ ಮುಂದೆ ನಡ್ಕೊಂಡು ಹೋಗ್ಲಿಕ್ಕಾಗಲಿ ಯಾವುದೇ ರೀತಿ ಸ್ಪೇಸ್ ಇರೋದಿಲ್ಲ. ಸ್ಟಾಕ್ಸ್ ಅಂದರೆ ಸ್ವಲ್ಪ ಮಾತ್ರ ವಾಕ್ ಮಾಡಲಿಕ್ಕೆ ಅಥವಾ ಸ್ವಲ್ಪ ಹಾರಾಟ ಮಾಡಲಿಕ್ಕೆ ಕೇವಲ ಇಂಚುಗಳಷ್ಟು ಮಾತ್ರ ಜಾಗ ಅಲ್ಲಿತ್ತು ಅಂತ ಹೇಳ್ಬೋದು. ಸೊ ಡೌನ್ ಈಸ್ ನ್ಯಾರೋ ಕೇಜ್. ನ್ಯಾರೋ ಅಂದರೆ ತುಂಬ ಚಿಕ್ಕದಾಗಿರ್ತಕ್ಕಂತಹ ಸಣ್ಣ ಒಂದು ಕೇಜ್ ಅಂತ ಹೇಳ್ಬೋದು. ಕ್ಯಾನ್ ಸೆಲ್ಡಮ್ ಸಿ ಥ್ರೂ ಹಿಸ್ ಬಾರ್ಸ್ ಆಫ್ ರೇಜ್. ಎಸ್, ರೇಜ್ ಅಂದರೆ ಅದಕ್ಕೆ ತುಂಬ ಭಯಂಕರವಾಗಿರ್ತಕ್ಕಂತಹ ಕೋಪ ಇದೆ. ಯಾಕೆ ಆ ಕೋಪ ಇದೆ ಅಂದರೆ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. ಹೊರಗಡೆ ಹಾರಾಟ ಮಾಡ್ತಕ್ಕಂತಹ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಅದರಿಂದ ಕಿತ್ಕೊಳ್ಳಲಾಗಿದೆ. ಹಾಗಾಗಿನೇ ಅದೇನು ಮಾಡ್ತಾ ಇದೆ, ತುಂಬ ಕೋಪದಲ್ಲಿ ಅಲ್ಲೇ ಇದೆ. ಆ್ಯಂಡ್ ಕ್ಯಾನ್ ಸೆಲ್ಡಮ್ ಸಿ ಥ್ರೂ ಅಂದರೆ ಆ ಒಂದು ಪಂಜರವನ್ನು ಬಿಟ್ಟು ಆಚೆ ನೋಡಲಿಕ್ಕೆ ಮಾತ್ರ ಅದಕ್ಕೆ ಆಗುತ್ತೆ, ಬಿಟ್ಟರೆ ಆ ಪಂಜರದಿಂದ ಆಚೆ ಬರಲಿಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಸೆಲ್ಡಮ್ ಸಿ ಥ್ರೂ ಅಂದರೆ ಆ ಒಂದು ಕೇಜ್ ಒಳಗಡೆ ಇರ್ತಕ್ಕಂತಹ ಸೆರಳುಗಳೇನಿರ್ತವೋ ಅದರಿಂದ ಆಚೆ ಅದನ್ನು ನೋಡ್ತಾ ಇದೆ. ಹಿಸ್ ಬಾರ್ಸ್ ಆಫ್ ರೇಜ್, ಹಿಸ್ ವಿಂಗ್ಸ್ ಆರ್ ಕ್ಲಿಪ್ಡ್. ಎಸ್, ಅದರ ಒಂದು ರೆಕ್ಕೆಗಳನ್ನು ಏನು ಮಾಡಿಬಿಟ್ಟಿದ್ದಾರೆ, ಕತ್ತರಿಸಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಲಿಪ್ಡ್ ಅಂದರೆ ಕತ್ತರಿಸೋದು ಅಥವಾ ಆ ರೆಕ್ಕೆಗಳನ್ನು ಮೊಟಕುಗೊಳಿಸೋದು ಅಂತೇಳಿ. ಆ್ಯಂಡ್ ಹಿಸ್ ಫೀಟ್ ಆರ್ ಟೈಡ್, ಅದರ ಜೊತೆಗೆ ಅದರ ಕಾಲುಗಳನ್ನು ಎರಡು ಕಾಲುಗಳನ್ನು ಕೂಡಿಸಿ ಕಟ್ಟಿ ಹಾಕಲಾಗಿದೆ. ಅದಕ್ಕೆ ಸಂಪೂರ್ಣವಾಗಿ ಆ ಒಂದು ಪಂಜರದೊಳಗಡೆ ತನ್ನ ಹೆಜ್ಜೆಗಳನ್ನು ಇಡ್ಲಿಕ್ಕೂ ಕೂಡ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. ಸೊ ಹಿ ಓಪನ್ಸ್ ಹಿಸ್ ಥ್ರೋಟ್ ಟು ಸಿಂಗ್. ಈ ರೀತಿ ಅದರ ರೆಕ್ಕೆಗಳನ್ನು ಕೂಡ ಕತ್ತರಿಸಿದ್ದಾರೆ, ಅದರ ಜೊತೆಗೆ ಕಾಲುಗಳನ್ನು ಕೂಡ ಕಟ್ಟಿಬಿಟ್ಟಿದ್ದಾರೆ. ಅದಕ್ಕೆ ಬೇರೆ ಅವಕಾಶ ಇಲ್ಲ. ಕೇವಲ ತನ್ನ ಒಂದು ಥ್ರೋಟ್ ಅಂದರೆ ಥ್ರೋಟ್ ಟು ಸಿಂಗ್ ಅಂದರೆ ಹಾಡನ್ನು ಹೇಳಲಿಕ್ಕೆ ಮಾತ್ರ ಅದಕ್ಕೆ ಅವಕಾಶ ಇದೆ. ಹಾಗಾಗಿ ತನ್ನ ಒಂದು ಬಾಯಿ ತೆರೆದು ಅದು ಹಾಡನ್ನು ಹೇಳ್ತಾ ಇದೆ. ಎಸ್, ಈ ಒಂದು ಕೇಜ್ಡ್ ಬರ್ಡ್ ಏನಿದೆನೋ ಇದು ಆಫ್ರಿಕನ್ ಪೀಪಲ್ ಏನು ಅಮೆರಿಕಕ್ಕೆ ವಲಸೆ ಹೋಗಿದ್ರಲ್ವ ಅವರನ್ನ ಕುರಿತು ಅಥವಾ ಬ್ಲ್ಯಾಕ್ ಪೀಪಲ್ ಅನ್ನ ಕುರಿತು ಹೇಳ್ತಕ್ಕಂಥದ್ದಾಗಿದೆ. ಆ ಒಂದು ಬ್ಲ್ಯಾಕ್ ಪೀಪಲ್ಗೆ ಮೊದಲಿಗೆ ಹೇಳಿದಾಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ವಾತಂತ್ರ್ಯ ಇರಲಿಲ್ಲ. ಅವರು ಬಿಳಿ ಜನಗಳು ಏನು ಹೇಳ್ತಾರೋ ಅದನ್ನ ಕೇಳಿಕೊಂಡು ಅದೇ ರೀತಿನೇ ನಡ್ಕೋಬೇಕಾಗಿತ್ತು. ಸೊ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲದೆ ಇರೋದ್ರಿಂದ ಅವರ ಒಂದು ಪರಿಸ್ಥಿತಿ ಈ ಒಂದು ಕೇಜ್ಡ್ ಬರ್ಡ್ ಏನಿತ್ತೋ ಅದಕ್ಕಿದ್ದಂತಹ ಪರಿಸ್ಥಿತಿನೇ ಆ ಬ್ಲ್ಯಾಕ್ ಪೀಪಲ್ದು ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು ಬ್ಲ್ಯಾಕ್ ಪೀಪಲ್ ತಮಗೆ ಇಷ್ಟ ಬಂದಿರತಕ್ಕಂಥ ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಯಾವ ರೀತಿ ಈ ಒಂದು ಪಂಜರದ ಒಳಗಡೆ ಇರತಕ್ಕಂತಹ ಬರ್ಡ್ ನಾನು ಕೂಡ ಆಕಾಶದಲ್ಲಿ ಹಾರಾಡಬೇಕು ಅಂತಕ್ಕಂಥ ಒಂದು ಆಸೆಯನ್ನ ಮನಸ್ಸಲ್ಲಿ ಇಟ್ಕೊಂಡಿರುತ್ತೆ. ಅದಕ್ಕೂ ಕೂಡ ಒಂದು ಸ್ವಾತಂತ್ರ್ಯದ ಆಸೆ ಇರುತ್ತೆ. ಬಟ್ ಸತ್ಯ ಏನಪ್ಪಾ ಅಂದ್ರೆ ಅದರ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ಕಿತ್ಕೊಂಡು ಈಗ ಅದನ್ನ ಕೇಜ್ ಒಳಗಡೆ ಬಂಧಿಸಿ ಇಟ್ಟಿದ್ದಾರೆ. ಇನ್ನು ಥರ್ಡ್ ಸ್ಟಾಂಜವನ್ನು ನೋಡಿ. ದ ಕೇಜ್ಡ್ ಬರ್ಡ್ ಸಿಂಗ್ಸ್ ವಿತ್ ಎ ಫಿಯರ್ಫುಲ್ ಥ್ರಿಲ್ ಆಫ್ ಥಿಂಗ್ಸ್ unknown but longed for still, and his tune is heard on the distant hill, for the caged bird sings of freedom. ಈ ಒಂದು ಥರ್ಡ್ ಸ್ಟಾಂಜದಲ್ಲೂ ಕೂಡ ನಾವು ಆ ಕೇಜ್ ಒಳಗಡೆ ಇರ್ತಕ್ಕಂತಹ ಬರ್ಡ್ನ ಮನಸ್ಥಿತಿ ಅಥವಾ ಅದರ ನೋವೇನಿತ್ತಲ್ವ ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ದ ಕೇಜ್ಡ್ ಬರ್ಡ್ ಸಿಂಗ್ಸ್ ವಿತ್ ಎ ಫಿಯರ್ಫುಲ್ ಟ್ರಿಲ್. ಎಸ್, ನೋಡಿ ಇಲ್ಲಿ ಎ ಫಿಯರ್ಫುಲ್ ಟ್ರಿಲ್ ಅಂತ ಇದೆ. ಏನು ಫಿಯರ್ಫುಲ್ ಟ್ರಿಲ್ ಅಂದ್ರೆ ಅದು ಭಯದಿಂದ ಹಾಡನ್ನ ಹೇಳ್ತಾ ಇರುತ್ತೆ. ಅಂದ್ರೆ ಏನು ಪಂಜರದೊಳಗಡೆ ಇರುತ್ತಲ್ವಾ ಅಲ್ಲಿಂದಾನೆ ಭಯ ಪಡ್ತಾನೆ ಹಾಡನ್ನ ಹೇಳ್ತಾ ಇದೆ. ಆಫ್ ಥಿಂಗ್ಸ್ unknown but longed for still. ಎಸ್, ನೋಡಿ ಅದಕ್ಕೇನು ವಿಷಯಗಳು ತಿಳಿದಿಲ್ಲ ಆದ್ರೂ ಕೂಡ ಅದು ಏನನ್ನೋ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಥಿಂಗ್ಸ್ ಅನ್ನೋನ್ ಅಂದ್ರೆ ಅದಕ್ಕೆ ಯಾವ ವಿಷಯನೂ ಕೂಡ ತಿಳಿದಿಲ್ಲ. ಯಾಕೆಂದ್ರೆ ಅದು ಈಗ ಕೇಜ್ ಒಳಗಡೆ ಇದೆ, ಜಗತ್ತು ಯಾವ ರೀತಿ ಇದೆ ಅಂತಕ್ಕಂಥ ಒಂದು ನಾಲೆಡ್ಜ್ ಅದಕ್ಕೆ ಇರೋದಿಲ್ಲ. ಬಟ್ ತನಗೇನು ಬರುತ್ತೋ ಅದನ್ನ ಹಾಡಿನ ರೂಪದಲ್ಲಿ ಅದು ಹೇಳಲಿಕ್ಕೆ ಭಯದಿಂದಾನೆ ಅಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಬಟ್ ಲಾಂಗ್ಡ್ ಫಾರ್ ಸ್ಟಿಲ್. ಲಾಂಗ್ಡ್ ಅಂದ್ರೆ ವಿಶ್ ಅಂತೇಳಿ, ಅಂದ್ರೆ ತನಗೇನು ತಿಳಿಯುತ್ತೋ ಅದನ್ನ ಹೇಳ್ತಕ್ಕಂತಹ ಒಂದು ಆಸೆ ಆ ಬರ್ಡ್ಗೆ ಇದೆ. ಆ್ಯಂಡ್ ಹೀಸ್ ಟ್ಯೂನ್ ಈಸ್ ಹರ್ಡ್. ಎಸ್, ಅದರ ಒಂದು ಟ್ಯೂನ್ ಅಥವಾ ಧ್ವನಿ ಏನಿದೆ ಅದು ಹೊರಗಡೆ ಕೇಳಿಸ್ತಾ ಇದೆ. ಎಲ್ಲವರೆಗೂ ಕೇಳಿಸ್ತಾ ಇದೆ ನೋಡಿ. ಆನ್ ದ ಡಿಸ್ಟಾಂಟ್ ಹಿಲ್ ಅಂದ್ರೆ ತುಂಬಾ ದೂರದಲ್ಲಿರ್ತಕ್ಕಂತಹ ಒಂದು ಬೆಟ್ಟ ಏನಿರುತ್ತೋ ಅಲ್ಲಿವರೆಗೂ ಕೂಡ ಅದರ ಒಂದು ನೋವಿನ ಅಥವಾ ಭಯದಿಂದ ಕೂಡಿರ್ತಕ್ಕಂಥ ಒಂದು ಸಾಂಗ್ ಕೇಳಿಸ್ತಾ ಇದೆ. ಅದರ ಧ್ವನಿ ಅಲ್ಲಿವರೆಗೂ ಹೊರಡ್ತಾ ಇದೆ. ಫಾರ್ ದ ಕೇಜ್ಡ್ ಬರ್ಡ್ ಸಿಂಗ್ಸ್ ಆಫ್ ಫ್ರೀಡಮ್. ಎಸ್, ಅದರ ಒಂದು ಹಾಡೇನಿತ್ತಲ್ವಾ ಅದು ಯಾವುದಕ್ಕೆ ಸಂಬಂಧಪಟ್ಟಿತ್ತಪ್ಪ ಅಂದ್ರೆ ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯವನ್ನ ಬಯಸಿ ಅದು ಜೋರಾಗಿ ಹಾಡನ್ನ ಹೇಳ್ತಾ ಇತ್ತು. ಆ ಒಂದು ಸ್ವಾತಂತ್ರ್ಯ ಕುರಿತಾಗಿ ಅದು ಹೇಳ್ತಕ್ಕಂತಹ ಒಂದು ಹಾಡೇನಿತ್ತೋ ಅದು ತುಂಬಾ ದೂರದಲ್ಲಿರ್ತಕ್ಕಂತಹ ಹಿಲ್ಸ್ ವರೆಗೂ ಕೂಡ ಹೋಗಿ ತಲುಪ್ತಾ ಇತ್ತು. ಅಂದ್ರೆ ಅಷ್ಟೊಂದು ಜೋರಾಗಿ ಅದು ಸ್ವಾತಂತ್ರ್ಯವನ್ನ ಬಯಸಿ ಹಾಡನ್ನ ಹೇಳ್ತಾ ಇದೆ. ಅದರ ಮನಸ್ಸಿನಲ್ಲಿ ಸ್ವಾತಂತ್ರ್ಯಕ್ಕಾಗಿ ಇರ್ತಕ್ಕಂತಹ ಒಂದು ತುಡಿತವನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಎಸ್, ಈ ಒಂದು ಸ್ಟಾಂಜದಲ್ಲಿ ಆ ಬ್ಲ್ಯಾಕ್ ಪೀಪಲ್ಗಳು ಯಾವ ರೀತಿ ವೈಟ್ ಪೀಪಲ್ ಜನರ ವಿರುದ್ಧ ಹೋರಾಟ ಮಾಡ್ತಕ್ಕಂತಹ ಮನಸ್ಥಿತಿಯನ್ನ ಹೊಂದಿದ್ರು ಅಂತಕ್ಕಂಥದ್ದನ್ನ ನೋಡಬಹುದಾಗಿದೆ. ಅಂದ್ರೆ ಆ ಒಂದು ವೈಟ್ ಪೀಪಲ್ ಕೆಳಗಡೆ ಅವರು ಕೆಲಸವನ್ನ ಮಾಡ್ತಾ ಇದ್ರು ಕೂಡ ತಮ್ಮ ಎಲ್ಲ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕಳ್ಕೊಂಡಿದ್ರು ಕೂಡ ಅವರ ಮನಸ್ಸಿನಲ್ಲಿ ನಾವೇನಾದ್ರೂ ಮಾಡಿ ಸ್ವಾತಂತ್ರ್ಯವನ್ನ ಪಡಿಬೇಕು, ಇದರಿಂದ ಮುಕ್ತವಾಗಬೇಕು ಅಂತಕ್ಕಂತಹ ಒಂದು ಹೋರಾಟದ ಮನಸ್ಥಿತಿಯನ್ನ ಅವರೆಲ್ಲರೂ
ಹೊಂದಿರ್ತಾರೆ. ಅಂದ್ರೆ ಅವ್ರು ಗುಲಾಮರಾಗಿದ್ರು ಕೂಡ ತಮ್ಮ ಹಕ್ಕುಗಳಿಗಾಗಿ ಒಳಗೊಳಗಡೆನೆ ಹೋರಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. 4th ಸ್ಟಾಂಜವನ್ನ ನೋಡಿ. The free bird thinks of another breeze, and the trade winds soft through the sighing trees, and the fat worms waiting on a dawn bright lawn, and he names the sky his own. ಈ ಒಂದು 4th ಸ್ಟಾಂಜದಲ್ಲಿ ನಮ್ಮ ಪೋಯೆಟ್ ಮತ್ತೆ ಆ ಒಂದು ಫ್ರೀ ಬರ್ಡ್ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ದ ಫ್ರೀ ಬರ್ಡ್ ಥಿಂಕ್ಸ್ ಆಫ್ ಅನದರ್ ಬ್ರೀಸ್. ಎಸ್, ಆ ಒಂದು ಫ್ರೀ ಬರ್ಡ್ ಏನನ್ನ ಥಿಂಕ್ ಮಾಡ್ತಾ ಇದೆಪ್ಪ ಅಂದ್ರೆ ಅನದರ್ ಬ್ರೀಸ್. ಬ್ರೀಸ್ ಅಂದ್ರೆ ತಂಗಾಳಿ ಅಂತೇಳಿ. ಸೊ ಅದರ ವಿಚಾರ ಈಗ ತಂಗಾಳಿ ಕಡೆ ಇದೆ, ಮತ್ತೊಮ್ಮೆ ತಂಗಾಳಿ ಬೀಸ್ಲಿ ಅಂತೇಳಿ ಅದು ಕಾಯ್ತಾ ಇದೆ. ಅದರ ಜೊತೆಗೆ ನೋಡಿ, and the trade winds soft through the sighing trees. ಎಸ್, ಇಲ್ಲಿ ನೋಡಿ ಟ್ರೇಡ್ ವಿಂಡ್ಸ್ ಅಂತ ಇದೆ. ಸೊ ಟ್ರೇಡ್ ವಿಂಡ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಹಿಂದಿನ ಕಾಲದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಹೋಗ್ತಾ ಇರತಕ್ಕಂತಹ ಹಡಗುಗಳು ಸಂಪೂರ್ಣವಾಗಿ ಈ ಗಾಳಿಯನ್ನ ಅವಲಂಬಿಸಿ ಇರ್ತಾ ಇದ್ವು. ಹಾಗಾಗಿನೇ ಇಲ್ಲಿ ನಮ್ಮ ಪೋಯೆಟ್ ಟ್ರೇಡ್ ವಿಂಡ್ಸ್ ಅಂತಕ್ಕಂಥ ಒಂದು ವರ್ಡ್ಸ್ ಅನ್ನ ಬಳಸ್ತಾ ಇದ್ದಾರೆ. ಸೊ ಇಲ್ಲಿ ಆ ಫ್ರೀ ಬರ್ಡ್ ಏನಿದೆನೋ ಅಂತಹ ಒಂದು ಗಾಳಿಯನ್ನ ಬಯಸ್ತಾ ಇದೆ, ಮತ್ತು ಆ ಗಾಳಿ ಸಾಫ್ಟ್ ಆಗಿ ಬೀಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಗಿಡ ಮರಗಳು ಏನ್ ಮಾಡ್ತವೆ, ಎಲೆಗಳನ್ನ ಬೀಸ್ತವಲ್ವಾ, ಆಗ ಒಂದು ಸೌಂಡ್ ಬರುತ್ತೆ. ಸಾಯಿಂಗ್ ಅಂತೇಳಿ ಪೋಯೆಟ್ ಕರೀತಾ ಇದ್ದಾರೆ. ಸಾಯಿಂಗ್ ಅಂದ್ರೆ ನಾವು ಸಾಮಾನ್ಯವಾಗಿ ನಿಟ್ಟುಸಿರು ಅಂತೇಳಿ ಕರಿತೇವೆ. ಸೊ ಇಲ್ಲಿ ಆ ಒಂದು ಟ್ರೀಗಳೇನು ಸಾಫ್ಟ್ ಆಗಿ ಬೀಸ್ತಾ ಇರ್ತವೋ ಅಥವಾ ಎಲೆಗಳು ನಿಧಾನಕ್ಕೆ ಅಳಗಾಡ್ತಾ ಇರ್ತಾವಲ್ವಾ, ಆ ಒಂದು ಶಬ್ದವನ್ನೇ ಸಾಯಿಂಗ್ ಅಥವಾ ನಿಟ್ಟುಸಿರು ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮರಗಳು ನಿಟ್ಟುಸಿರನ್ನ ಬಿಡ್ತಕ್ಕಂಥದ್ದು ಅಂತೇಳಿ ಆ ಒಂದು ಎಲೆಗಳ ಒಂದು ಅಲುಗಾಟವನ್ನ ಕುರಿತು ಪೋಯೆಟ್ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಫ್ರೀ ಬರ್ಡ್ ಏನಿದೆನೋ ಅದು ಒಂದು ಸಾಫ್ಟ್ ಗಾಳಿಗೆ ಅಲ್ಲಿ ಕಾಯ್ತಾ ಇತ್ತು ಅಂತ ಹೇಳಿ. ಅಂಡ್ ದ ಫ್ಯಾಟ್ ವರ್ಮ್ಸ್ ವೇಟಿಂಗ್ ಆನ್ ಎ ಡಾನ್ ಬ್ರೈಟ್ ಲಾನ್. ಎಸ್ ನೋಡಿ, ಮತ್ತೊಂದು ವಿಷಯಕ್ಕೆ ಆ ಒಂದು ಫ್ರೀ ಬರ್ಡ್ ಇಲ್ಲಿ ಕಾಯ್ತಾ ಇದೆ. ಯಾವ್ದಕ್ಕಪ್ಪ ಅಂದ್ರೆ ಫ್ಯಾಟ್ ವರ್ಮ್ಸ್ ಅಂದ್ರೆ ತುಂಬಾ ಕೊಬ್ಬಿರ್ತಕ್ಕಂತಹ ಒಂದು ಹುಳುಗಳು, ವರ್ಮ್ಸ್ ಏನಿರ್ತಾವೋ ಅವು ಅಲ್ಲಿ ಕೆಳಗಡೆ ಇರ್ತಕ್ಕಂತಹ ಒಂದು ಲಾನ್ ಅಥವಾ ಹುಲ್ಲಿನಲ್ಲಿ ಇದ್ದು ಅವು ರಾತ್ರಿ ಪೂರ್ತಿ ಅಲ್ಲೇ ಇರ್ತವೆ. ಬೆಳಗಾದ ನಂತರದಲ್ಲಿ ಅವು ಹಾರಾಟ ಮಾಡ್ಲಿಕ್ಕೆ ಅಂತೇಳಿ ಆ ಒಂದು ಲಾನ್ ಬಿಟ್ಟು ಮೇಲ್ಗಡೆ ಬಂದಾಗ ಅವುಗಳನ್ನ ತಿನ್ಬೇಕು ಅಂತೇಳಿ ಈ ಒಂದು ಫ್ರೀ ಬರ್ಡ್ ಅಲ್ಲಿ ಕಾಯ್ತಾ ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದಾಗಿದೆ. and he names the sky his own. ಎಸ್, ಅದರ ಜೊತೆಗೆ ಆ ಒಂದು ಫ್ರೀ ಬರ್ಡ್ ಏನಂತ ಥಿಂಕ್ ಮಾಡ್ತಾ ಇದೆ ಅಂದ್ರೆ ಇಡೀ ಆಕಾಶ ನನಗೆ ಸಂಬಂಧಪಟ್ಟಿದ್ದು, ಇದರ ಒಡೆಯ ನಾನೇ ಅಂತ ಹೇಳಿ ಅದು ಹೇಳ್ತಾ ಇದೆ. ನೋಡಿ, ಈ ಫ್ರೀ ಆಗಿರ್ತಕ್ಕಂಥ ಒಂದು ಬರ್ಡ್ ಏನಿದೆನೋ ಅದರ ಒಂದು ಮನಸ್ಥಿತಿಯನ್ನು ನಾವು ಇಲ್ಲಿ ತಿಳ್ಕೋಬಹುದಾಗಿದೆ. ಅದೇನಪ್ಪ ಅಂದ್ರೆ ತನಗೆ ಇಷ್ಟ ಬಂದಿರತಕ್ಕಂತಹ ಅನೇಕ ವಿಷಯಗಳನ್ನ ಅದು ಚಿಂತೆ ಮಾಡುತ್ತೆ. ಅಂದ್ರೆ ಆ ಒಂದು ತಂಗಾಳಿ ಇರ್ಬೋದು ಅಥವಾ ಸಾಫ್ಟ್ ಗಾಳಿ ಇರ್ಬೋದು, ಅದ್ರ ಜೊತೆಗೆ ಆ ಒಂದು ಹುಲ್ಲಿನಲ್ಲಿರ್ತಕ್ಕಂತಹ ಹುಳಗಳನ್ನ ಯಾವ ರೀತಿ ತಿನ್ಬೇಕು ಅಂತಕ್ಕಂತಹ ವಿಚಾರ ಅದರ ತಲೆಯಲ್ಲಿ ಇರುತ್ತೆ. ಅದ್ರ ಜೊತೆಗೆ ಇಡೀ ಆಕಾಶಕ್ಕೆ ನಾನೇ ಒಡೆಯ ಅಂತಕ್ಕಂತಹ ಒಂದು ಮನಸ್ಥಿತಿಯು ಕೂಡ ಅದಕ್ಕಿರುತ್ತೆ. ಸಂಪೂರ್ಣವಾಗಿ ಇದರ ವಿರುದ್ಧವಾಗಿರ್ತಕ್ಕಂತಹ ಒಂದು ಮನಸ್ಥಿತಿ ಆ ಕೇಜ್ ಒಳಗಡೆ ಇರ್ತಕ್ಕಂತಹ ಬರ್ಡ್ ಆಗಿರುತ್ತೆ. ಯಾಕೆಂದ್ರೆ ಅದು ಯಾವುದೇ ವಿಚಾರಗಳನ್ನ ಮಾಡೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು, ಅದೇನಪ್ಪ ಅಂದ್ರೆ ಸ್ವಾತಂತ್ರ್ಯ. But a caged bird stands on the grave of dreams. His shadow shouts on a nightmare scream. His wings are clipped and his feet are tied, so he opens his throat to sing. ಎಸ್, ಈ ಹಿಂದಿನ ಸ್ಟಾಂಜದಲ್ಲಿ ನಾವು ಆ ಒಂದು ಫ್ರೀ ಬರ್ಡ್ ಏನಿತ್ತು ಅದೇನು ಥಿಂಕ್ ಮಾಡ್ತಾ ಇತ್ತು ಅಂತಕ್ಕಂಥದ್ದನ್ನ ನೋಡಿದ್ವಿ. ಈ ಒಂದು ಸ್ಟಾಂಜದಲ್ಲಿ ಕೇಜ್ ಒಳಗಡೆ ಇರತಕ್ಕಂತಹ ಬರ್ಡ್ ಯಾವ ರೀತಿ ಥಿಂಕ್ ಮಾಡ್ತಾ ಇದೆ, ಅದರ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನ ಮತ್ತೆ ನಾವು ನೋಡ್ತಾ ಹೋಗ್ತೇವೆ. ಫಸ್ಟ್ ಲೈನ್ ನೋಡಿ, ಬಟ್ ಎ ಕೇಜ್ಡ್ ಬರ್ಡ್ ಸ್ಟ್ಯಾಂಡ್ಸ್ ಆನ್ ದ ಗ್ರೇವ್ ಆಫ್ ಡ್ರೀಮ್ಸ್. ಎಸ್ ನೋಡಿ, ಎಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ವರ್ಡ್ಸ್ಗಳನ್ನು ಬಳಸಿಕೊಂಡು ನಮ್ಮ ಪೋಯೆಟ್ ಇಲ್ಲಿ ಬರೀತಾ ಇದ್ದಾರೆ. ದ ಗ್ರೇವ್ ಆಫ್ ಡ್ರೀಮ್ಸ್ ಅಂತೇಳಿ ಅವರು ಯಾವುದನ್ನ ಕರಿತಾ ಇದ್ದಾರಪ್ಪ ಅಂದ್ರೆ ಆ ಒಂದು ಕೇಜ್ ಅನ್ನ ಕರಿತಾ ಇದ್ದಾರೆ. ಯಾಕೆಂದ್ರೆ ಆ ಬರ್ಡ್ಸ್ ಏನೆಲ್ಲ ಕನಸನ್ನ ಕಾಣ್ತಾ ಇತ್ತೋ ಅದು ಯಾವುದು ಕೂಡ ಸಾಕಾರ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಆ ಒಂದು ಬರ್ಡ್ ಏನ್ ಕನಸು ಕಾಣ್ತಾ ಇತ್ತಪ್ಪ ಅಂದ್ರೆ ನಾನು ಕೂಡ ಸ್ವಾತಂತ್ರ್ಯವನ್ನ ಪಡಿಬೇಕು, ಈ ಒಂದು ಕೇಜ್ ಅನ್ನ ಬಿಟ್ಟು ಆಚೆ ಹಾರಾಡಬೇಕು ಸ್ವತಂತ್ರವಾಗಿ ಅಂತಕ್ಕಂತಹ ಕನಸನ್ನ ಅದು ಹೊಂದಿತ್ತು. ಆದ್ರೆ ಈ ಒಂದು ಕೇಜ್ ಅದನ್ನ ಬಂದಿಯಾಗಿ ತನ್ನ ಒಳಗಡೆ ಇಟ್ಕೊಂಡಿರುತ್ತೆ. ಹಾಗಾಗಿನೇ ದ ಗ್ರೇವ್ ಆಫ್ ಡ್ರೀಮ್ಸ್ ಅಂದ್ರೆ ಕನಸುಗಳ ಸಮಾಧಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ವರ್ಡ್ಸ್ ಅನ್ನ ಪೋಯೆಟ್ ಇಲ್ಲಿ ಬಳಸ್ತಾ ಇದ್ದಾರೆ. ಆ ಒಂದು ಕನಸಿನ ಸಮಾಧಿ ಒಳಗಡೆ ಆ ಒಂದು ಬರ್ಡ್ ನಿಂತ್ಕೊಂಡ್ಬಿಟ್ಟು ಥಿಂಕ್ ಮಾಡ್ತಾ ಇದೆ. ಹಿಸ್ ಶಾಡೋ ಶೌಟ್ಸ್ ಆನ್ ಎ ನೈಟ್ ಮೇರ್ ಸ್ಕ್ರೀಮ್. ಎಸ್, ಅದರ ಒಂದು ನೆರಳು ಕೂಡ ನೈಟ್ ಮೇರ್ ಅಂದ್ರೆ ಹಗಲು ಕನಸನ್ನ ಕಾಣ್ತಾ ಇದೆ. ಅಂದ್ರೆ ಆ ಒಂದು ತಾನು ಏನು ಕನಸು ಕಾಣ್ತಾ ಇತ್ತೋ ಅದು ಸಾಕಾರ ಆಗ್ತಾ ಇರಲಿಲ್ಲ. ಹಾಗಾಗಿ ಸ್ಕ್ರೀಮ್ ಅದು ಚೀರ್ತಾ ಇದೆ, ಆ ಒಂದು ಸ್ವಾತಂತ್ರ್ಯಕ್ಕಾಗಿ ಅರಚ್ತಾ ಇದೆ ಆ ಒಂದು ಕೇಜ್ ಒಳಗಡೆನೆ. ಹಿಸ್ ವಿಂಗ್ಸ್ ಆರ್ ಕ್ಲಿಪ್ಡ್ ಅಂಡ್ ಹಿಸ್ ಫೀಟ್ ಆರ್ ಟೈಡ್. ಎಸ್, ಮತ್ತೆ ಪೋಯೆಟ್ ಹೇಳ್ತಾ ಇದ್ದಾರೆ ಅದರ ಒಂದು ರೆಕ್ಕೆಗಳನ್ನ ಕತ್ತರಿಸಲಾಗಿದೆ ಮತ್ತು ಅದರ ಕಾಲುಗಳನ್ನ ಕಟ್ಟಲಾಗಿದೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಸೊ ಹಿ ಓಪನ್ಸ್ ಹಿಸ್ ಥ್ರೋಟ್ ಟು ಸಿಂಗ್. ಎಸ್, ಬೇರೆ ಒಂದು ಅವಕಾಶ ಇಲ್ಲದೇನೆ ತನ್ನ ಒಂದು ಬಾಯನ್ನ ತೆರೆದು ಅದು ತನ್ನ ಒಂದು ಸ್ವಾತಂತ್ರ್ಯಕ್ಕಾಗಿ ಹಾಡನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತೇಳಿ ಪೋಯೆಟ್ ತುಂಬಾ ಬ್ಯೂಟಿಫುಲ್ ಆಗಿ ಈ ಒಂದು ಸ್ಟಾಂಜದಲ್ಲಿ ಆ ಕೇಜ್ ಒಳಗಡೆ ಇರ್ತಕ್ಕಂತಹ ಒಂದು ಬರ್ಡ್ನ ಪರಿಸ್ಥಿತಿಯನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ.
ಎಸ್ ನೋಡಿ, ಆ ಒಂದು ಬ್ಲ್ಯಾಕ್ ಪೀಪಲ್ಗಳು ಏನು ವಾಸ ಮಾಡ್ತಾ ಇದ್ರು ಅಮೆರಿಕದಲ್ಲಿ, ಅವರು ಕೂಡ ಈ ಪಕ್ಷಿಯ ರೀತಿಯಲ್ಲಿ ನಾವು ಕೂಡ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಒಳಗಡೆನೆ ಇಟ್ಕೊಂಡಿರ್ತಾರೆ. ಬಟ್ ಅವರ ಎಲ್ಲ ಕನಸುಗಳು ಕೂಡ ಸಾಕಾರ ಅಷ್ಟು ಸುಲಭವಾಗಿ ಆಗಲಿಲ್ಲ. ಯಾಕೆಂದರೆ ಈ ಒಂದು ವೈಟ್ ಪೀಪಲ್ಗಳು ಎಲ್ಲ ಹಕ್ಕುಗಳನ್ನು ಆ ಒಂದು ಬ್ಲ್ಯಾಕ್ ಪೀಪಲಿಂದ ಕಿತ್ಕೊಂಡಿರ್ತಾರೆ. ಹಾಗಾಗಿ ಇವರೆಲ್ಲ ನೋವನ್ನು ತಮ್ಮ ಮನಸ್ಸಿನ ಒಳಗಡೆನೆ ಇಟ್ಕೊಂಡಿರ್ತಾರೆ. ಇನ್ನು ಲಾಸ್ಟ್ ಸ್ಟಾಂಜವನ್ನು ನೋಡಿ. The caged bird sings with a fearful trill of things unknown but longed for still, and his tune is heard on the distant hill, for the caged bird sings of freedom. ಎಸ್ ನೋಡಿ, ಏನು ಥರ್ಡ್ ಸ್ಟಾಂಜ ಇತ್ತು ಅದನ್ನೇ ನಮ್ಮ ಪೋಯಿಟ್ ಇಲ್ಲಿ ಮತ್ತೊಂದು ಸಾರಿ ಬಳಸ್ತಾ ಇದ್ದಾರೆ. ಅಂದರೆ ಆ ಒಂದು ಕೇಜ್ಡ್ ಬರ್ಡ್ ಏನಿತ್ತೋ ಅದು ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ತುಡಿತಾ ಇತ್ತು ಅಂತಕ್ಕಂಥದ್ದನ್ನ ಒತ್ತಿ ಹೇಳೋಕ್ಕೋಸ್ಕರ ಮತ್ತೊಂದು ಸಾರಿ ಈ ಒಂದು ಸ್ಟಾಂಜವನ್ನು ಪೋಯಿಟ್ ಇಲ್ಲಿ ಬಳಸಿದ್ದಾರೆ. ದ ಕೇಜ್ಡ್ ಬರ್ಡ್ ಸಿಂಗ್ಸ್ ವಿತ್ ಎ ಫಿಯರ್ಫುಲ್ ಟ್ರಿಲ್, ಅಂದರೆ ಭಯದಿಂದಾನೆ ಅದು ತನ್ನ ಒಂದು ಹಾಡನ್ನ, ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹಾಡನ್ನ ಹೇಳ್ತಾ ಇತ್ತು. ಆಫ್ ಥಿಂಗ್ಸ್ ಅನ್ನೋನ್ ಬಟ್ ಲಾಂಗ್ಡ್ ಫಾರ್ ಸ್ಟಿಲ್. ಎಸ್, ಅದಕ್ಕೆ ಒಂದು ಸ್ವಾತಂತ್ರ್ಯವನ್ನು ಪಡಿತಕ್ಕಂತಹ ಒಂದು ಆಸೆ ಇದ್ದಿದ್ರಿಂದಾನೆ ಅದು ಭಯದಲ್ಲೇನೆ ಹಾಡನ್ನ ಹೇಳ್ತಾ ಇತ್ತು. ಅಂಡ್ ಹಿಸ್ ಟ್ಯೂನ್ ಈಸ್ ಹರ್ಡ್ ಆನ್ ದ ಡಿಸ್ಟಾಂಟ್ ಹಿಲ್. ತುಂಬಾ ದೂರದ ಒಂದು ಬೆಟ್ಟಗಳೇನಿದ್ವು ಅಲ್ಲಿವರೆಗೂ ಅದರ ಒಂದು ಧ್ವನಿ ಕೇಳ್ತಾ ಇತ್ತು. ಫಾರ್ ದ ಕೇಜ್ಡ್ ಬರ್ಡ್ ಸಿಂಗ್ಸ್ ಆಫ್ ಫ್ರೀಡಮ್, ಸ್ವಾತಂತ್ರ್ಯಕ್ಕೋಸ್ಕರ ಅದು ಏನು ಹಾಡನ್ನು ಹೇಳ್ತಾ ಇತ್ತೋ ಅದು ತುಂಬಾ ದೂರದವರೆಗೆ ಕೇಳಿಸ್ತಾ ಇತ್ತು ಅಂತೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಒಂದು ಬ್ಲ್ಯಾಕ್ ಪೀಪಲ್ಗಳು ಏನಿದ್ರು ತಮ್ಮ ಒಂದು ಸ್ವಾತಂತ್ರ್ಯಕ್ಕಾಗಿ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ರು. ಅವರ ನೋವು ತುಂಬಾ ದೂರದವರೆಗೆ ಕೇಳಿಸ್ತಾ ಇತ್ತು ಅಂತಕ್ಕಂಥದ್ದನ್ನ ಪೋಯಿಟ್ ಈ ಒಂದು ಸ್ಟಾಂಜದಲ್ಲಿ ಹೇಳ್ತಾ ಇದ್ದಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಕೇಜ್ಡ್ ಬರ್ಡ್ ಅಂತಕ್ಕಂತಹ ಒಂದು ಪೋಯಮ್ನ ಕನ್ನಡ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಈ ಒಂದು ಪೋಯಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಅದರ ಜೊತೆಗೆ ಹೆಚ್ಚಿನ ಒಂದು ಇಂಗ್ಲಿಷ್ ಲೆಸನ್ಸ್ಗಳನ್ನು ನೀವು ಕನ್ನಡದಲ್ಲಿ ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಪೋಯಮ್ ಆರ್ ಲೆಸನ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬೈ ಬೈ.